ನಮಸ್ಕಾರ ರಘುವರೇ. ನಮಸ್ಕಾರ. ನಾನು ಸುಮಾರು ಒಂದು 10ನೇ ತಾರೀಕು 10/7/2024 ದಿನ ನಿಮ್ಮಲ್ಲಿ ನಿಮ್ಮ ಶುಂಠಿ ಫ್ಲಾಟ್ಗೆ ಭೇಟಿ ಕೊಟ್ಟು ಡ್ರಂಚಿಂಗ್ ಮಾಡಿ ಸ್ಪ್ರೇ ಮಾಡಿ ಅಂತೆಲ್ಲ ಹೇಳಿದ್ದೆ. ನೀವು ಅದೇ ರೀತಿ ಎಲ್ಲ ಗಿಡಗಳಿಗೂ ಮತ್ತು ಎಲ್ಲ ಜಮೀನಲ್ಲಿ ಎಲ್ಲ ಸ್ಪ್ರೇ ಮಾಡಿದಿರಿ. ಯಾವ ರೀತಿ ಐತೆ ಅಂತ ನಿಮ್ಮ ಅಭಿಪ್ರಾಯನ ಹೇಳಿ ರೈತರಿಗೆ. ಹಿಂದೆ ವಿಡಿಯೋ ಮಾಡಿದ್ದೆ, ಅದರಿಂದ ನೀವು ಮಾಹಿತಿ ಕೊಡಬೇಕು. ನಿಮ್ಗೆ ಏನು ಅನಿಸ್ತೈತೆ, ಹೇಗೈತೆ ಈಗ ಮೊದಲಿಗೂ ಇದಕ್ಕೂ? ಚೆನ್ನಾಗಿ ಆಗೈತೆ. ಏನೇನು ಮಾಡಿದ್ರಿ ಸರ್? ಅದೇ ಟ್ರಂಚಿಂಗ್ ಮಾಡಿದ್ವು, ಸ್ಪ್ರೇ ಮಾಡಿದ್ದೀವಿ. ಒಟ್ಟು ಎಷ್ಟು ದಿನ ಆಗೈತೆ ಈಗ ಡ್ರಂಚಿಂಗ್ ಮಾಡಿ ನೀವು? ಟ್ರಂಚಿಂಗ್ ಮಾಡಿ 15 ದಿವಸ ಆಗೈತೆ. ಸ್ಪ್ರೇ ಮಾಡಿ 4 ದಿನ ಆಗೈತೆ. ಒಟ್ಟಲ್ಲಿ ಈಗ ರಿಸಲ್ಟ್ ನಿಮಗೆ ಈಗ 15 ದಿವಸದಲ್ಲಿ ನಿಮಗೆ ಬದಲಾವಣೆ ಕಂಡೈತೆ ಅಂತ ಅನ್ನಿಸ್ತದೆ ನಿಮಗೆ? ಖಂಡಿತ ಅಲ್ಲ, ನಿಮ್ಗೆ ಹೇಳಿ ಕಂಡಾಯ್ತು ಇಲ್ವೋ ನೇರವಾಗಿ ಬರೈತ್ರಿ. ಕಂಡಾಯ್ತು. ಮತ್ತು ಈಗ ಮಣ್ಣು ಕೊಡಿ, ಏನು ತೊಂದರೆ ಇಲ್ಲ. ಈಗ ಮಣ್ಣು ಕೊಟ್ಟು ನೀರು ಹಾಕಿದ್ಮೇಲೆ ಮತ್ತೆ ಏನು ಮಾರ್ಗದರ್ಶನ ಮಾಡಬೇಕು ಅಂತ ಮತ್ತೆ ಇನ್ನೊಂದು ವಾರ ಅಥವಾ 15 ದಿವಸ ಬಂದು ಭೇಟಿ ಕೊಡ್ತೀನಿ. ಇದೇ ರೀತಿ ಸಹಕಾರ ಕೊಡಿ. ನಮ್ಮ ಮಾರ್ಗದರ್ಶನ ನಿಮಗೆ ಹೆಲ್ಪ್ ಆಗ್ತದಾ? ನಾವು ಕೊಡುವಂಥ ಮಾರ್ಗದರ್ಶನ ಖಂಡಿತ ಇದೇ ಥರ ನಿಮ್ಮ ಸಲಹೆಯನ್ನು ನಾನು ಕೊಡಿ. ನಿಮ್ಗೆ ಏನಾಗುತ್ತೆ ಅದನ್ನು ಸಹ ರೈತರಿಗೆ ಹಂಚುತ್ತೀನಿ. ಮತ್ತು ನಾನು ಕೊಡುವಂಥ ಮಾರ್ಗದರ್ಶನ ಫಾಲೋ ಅಪ್ ಮಾಡಿ. ಏನಂದರೆ ಯಾವುದೇ ಮೆಡಿಸಿನ್ ಕೊಟ್ಟಾಗ ಆ ಕ್ಷಣ ಬಳಸಬೇಕು. ರೋಗದಾಗಲಿ ಡೆವಲಪ್ಮೆಂಟ್ ಬಗ್ಗೆ ಲೇಟ್ ಮಾಡ್ಬೋದು, ಆದರೆ ರೋಗದ ವಿಚಾರದಲ್ಲಿ ಆ ದಿನವೇ ನೀವು ಟ್ರೀಟ್ಮೆಂಟ್ ಮಾಡಿ. ಇದೇ ಥರ ಸಹಕಾರ ಕೊಡಲಿ. ಧನ್ಯವಾದ ರಘುವರೇ, ನಮಸ್ಕಾರ.